ನಮಸ್ತೆ, ನಾನು ಅಪರ್ಣ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಪಾರ್ಟ್ 1ನಲ್ಲಿ ಆಲ್ರೆಡಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅದ್ರ ಬಗ್ಗೆ ಹೇಗೆ ಮಾಡ್ತೇನೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೇನೆ. ಸೊ 100 MCQಸನ್ನು ಡಿಸ್ಕಸ್ ಮಾಡೋ ಒಂದು ವಿಡಿಯೋ ಸೀರೀಸ್ ಇದು. ಸೊ ಅದರದ್ದು ಪಾರ್ಟ್ 2, ಇದರಲ್ಲಿ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. ಕ್ವಶನ್ ನಂಬರ್ 11 ಟು ಕ್ವಶನ್ ನಂಬರ್ 20. ಹಾಗಿದ್ರೆ ನೋಡೋಣ ಬನ್ನಿ. In absence of contract or local law or usage to the contrary, a lease of immovable property shall be deemed to be. ನೋಡಿ, ಇದು ಸೆಕ್ಷನ್ 106 ಅದರದ್ದು ಹೇಳಿರುವಂಥ ಡ್ಯೂರೇಷನ್ ಆಫ್ ಲೀಸಸ್ ಅಂತ ಹೇಳಿ ಅದೊಂದು ಪ್ರಾವಿಷನ್ನಿನ ಕ್ವಶನ್. ಇದು ಯಾವಾಗಲೂ ಹೇಗೆ ಕೇಳ್ತಾರೆ ಅಂದರೆ, ಡೈರೆಕ್ಟ್ ಆ ಸೆಕ್ಷನ್ದು ವರ್ಡಿಂಗ್ಸ್ ಏನುಂಟು ಅದರದ್ದು ಆನ್ಸರ್ಸ್ ಕೇಳ್ತಾರೆ. ಯಾಕೆಂದರೆ ಪ್ರಾಕ್ಟಿಕಲಿ ಆನ್ಸರ್ ಸ್ವಲ್ಪ ಬೇರೆಯೇ ಇರ್ಬೋದು, ಆದರೆ ನಾವು ಆನ್ಸರ್ ಮಾಡುವಾಗ ಆ ಸೆಕ್ಷನ್ ವರ್ಡಿಂಗ್ಸ್ ಏನಿರುತ್ತೆ ಅದ್ರ ಪ್ರಕಾರನೇ ನಾವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ನಮಗೆ 2 ಆನ್ಸರ್ ಸಿಗುತ್ತೆ ಹಾಗೆ ನೋಡ್ಲಿಕ್ಕೆ ಹೋದರೆ. ಯಾಕೆ ಗೊತ್ತಾ, ಅ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಏನು ಹೇಳ್ತಾರೆ, ಅ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಸೆಕ್ಷನ್ನಲ್ಲಿ ಹೇಳಿರೋ ಪ್ರಕಾರ 2 ಟೈಪ್ ಲೀಸಸ್ ಇದೆ. ಒಂದು ಅಗ್ರಿಕಲ್ಚರಲ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಲೀಸ್ ಅಂತ, ಅಥವಾ ಅದರ್ ಪರ್ಪಸ್ ಲೀಸಸ್ ಫಾರ್ ಅದರ್ ಪರ್ಪಸ್ ಅದರ್ ದ್ಯಾನ್ ಮೆನ್ಷನ್ಡ್ ಪರ್ಪಸ್ ಅಂತ ಹೇಳಿದ್ದಾರೆ. ಫಸ್ಟ್ ಹೇಳಿರೋದು ಯಾವುದು, ಅ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಫಾರ್ ಅಗ್ರಿಕಲ್ಚರ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸಸ್ ಅಂತ. ಸೊ ನಾವು ಅದರದ್ದು ಅರ್ಥ ತೊಗೊಂಡ್ರೆ ಲೀಸ್ ಈಸ್ ಫಾರ್ ಇಯರ್ ಟು ಇಯರ್ ಅಂತ ಆಗುತ್ತೆ, ಇಲ್ಲ ಅಂದರೆ ಮಂತ್ ಟು ಮಂತ್ ಅಂತ. ಆದರೆ ಇದು ನಾನು ಬೇರೆ ಕ್ವಶನ್ಸ್, ಬೇರೆ ಸ್ಟೇಟಿಂದ ತೊಗೊಂಡಿರುವಂತಹ ಕ್ವಶನ್ಸು, ಅದರಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅಂದರೆ ಇಯರ್ ಟು ಇಯರ್. ಸೊ ಅಗ್ರಿಕಲ್ಚರ್ ಯಾವುದು ಸೆಕ್ಷನಲ್ಲಿ ಫಸ್ಟ್ ಹೇಳಿರ್ತಾರೆ ಅದನ್ನು ನಾವು ತಗೊಂಡು ಇಯರ್ ಟು ಇಯರ್ ಅಂತ ಆನ್ಸರ್ ಮಾಡಬೇಕಾಗ್ತದೆ. ಓಕೆ, ಸೊ ದಿ ಕರೆಕ್ಟ್ ಆನ್ಸರ್ ಈಸ್ ಇಯರ್ ಟು ಇಯರ್. ಇಲ್ಲದ್ರೆ ನಾರ್ಮಲ್ ಪರ್ಪಸಲ್ಲಿ ಸೆಕ್ಷನ್ 106 ಹೇಳಿರುವಂತಹ ಅಗ್ರಿಕಲ್ಚರ್ ಲೀಸ್ ಅಲ್ಲದೆ ಅಥವಾ ಬೇರೆ ಯಾವುದಾದ್ರು ಲೀಸ್ ಇದ್ದರೆ ಅದು ಮಂತ್ ಟು ಮಂತ್ ಆಗಿರುತ್ತೆ. ಇದರಲ್ಲಿ ಯಾವುದಂತ ಮೆನ್ಷನ್ ಮಾಡಿಲ್ಲ. ಸೊ ನಾವು ಫಸ್ಟ್ ಯಾವುದು ಮೆನ್ಷನ್ ಮಾಡಿರ್ತಾರೆ ಅದನ್ನೇ ತೊಗೊಂಡು ಇಯರ್ ಟು ಇಯರ್ ಅಂತ ಹಾಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. A gives a lakh of rupees to B, reserving to himself with B's assent the right to take back rupees 10,000 at pleasure out of that amount. This gift is ಅಂದರೆ ಏನು, ಇಲ್ಲೊಬ್ಬ ಗಿಫ್ಟ್ ಮಾಡಿದ್ದಾನೆ, ಎ ಬಿಗೆ ಗಿಫ್ಟ್ ಮಾಡಿದ್ದಾನೆ 1,00,000 ರೂಪೀಸು. ಮತ್ತು ಏನು ಹೇಳ್ತಾನೆ ಅಂದರೆ, ನಾನು 10,000 ರೂಪಾಯಿ ಯಾವ ಬೇಕಾದ್ರೂ ವಾಪಸ್ ತೊಗೊಳ್ತೇನೆ ಅಂತ ಹೇಳಿ ಕಂಡೀಷನ್ ಇದೆ. ಸೊ ಈ ಥರದ್ದು ವಾಯ್ಡಾ ಏನು ಅಂತ ಹೇಳಿ ಕೇಳ್ತಾರೆ, ಈ ಥರ ಗಿಫ್ಟ್. ಯಾಕೆಂದರೆ ಎ ಕಂಪ್ಲೀಟಾಗಿ ಬಿಗೆ ಗಿಫ್ಟ್ ಮಾಡಿಲ್ಲ. ಇಟ್ ಈಸ್ ಆಟ್ ಹಿಸ್ ವಿಲ್, ಏಸ್ ವಿಲ್ ಅಂದರೆ ಅವರ ಇಚ್ಛೆ ಪ್ರಕಾರ 10,000 ವಾಪಸ್ ತೊಗೊಳ್ಬೇಕು ಅಂತ ಇದ್ದರೆ ಅದು ವ್ಯಾಲಿಡ್ ಆಗುತ್ತಾ, ಆ ಗಿಫ್ಟ್ ಕರೆಕ್ಟಾ ಅಂತ ಕೇಳುವಂಥದ್ದು. ಸೊ ಸೆಕ್ಷನ್ 126 ಏನು ಹೇಳುತ್ತೆ, ವೆನ್ ಗಿಫ್ಟ್ ಮೇ ಬಿ ಸಸ್ಪೆಂಡೆಡ್ ಆರ್ ರಿವೋಕ್ಡ್. ಆ ಗಿಫ್ಟನ್ನು ಯಾವಾಗ ಸಸ್ಪೆಂಡ್ ಮಾಡ್ಬೋದು ಅಥವಾ ವಾಪಸ್ ಹಿಂಪಡಿಬೋದು ಅಂತ ಹೇಳುವಂತಹ ಸೆಕ್ಷನಲ್ಲಿ ಇದು ಇಲ್ಲಿಸ್ಟ್ರೇಷನ್ ಡಿಯಲ್ಲಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿರುವಂತಹ ಕ್ವಶನ್ ಇದು. ಇಲ್ಲಿಸ್ಟ್ರೇಷನ್ ಡಿಯಲ್ಲಿ ನಮಗೆ ಸಿಗತ್ತೆ. ಏನಾಗುತ್ತೆ, ಒಂದು ಗಿಫ್ಟ್ ಕೊಡುವಾಗ ಆ ಯಾರು ಡೋನರ್ ಇರ್ತಾರೆ ಅವರ ಇಚ್ಛೆ ಪ್ರಕಾರ ಆ ಗಿಫ್ಟನ್ನು ವಾಪಸ್ ಪಡಿಬೋದು ಅಂತ ಆದರೆ ಅದು ಗಿಫ್ಟ್ ವ್ಯಾಲಿಡ್ ಅಲ್ಲ. ಯಾಕೆಂದರೆ ಒನ್ ಕ್ಯಾನಾಟ್ ಪ್ರಾಮಿಸ್ ಆ್ಯಂಡ್ ಟೇಕ್ ಬ್ಯಾಕ್ ದಟ್ ಪ್ರಾಮಿಸ್ ಅಗೇನ್ ಅಲ್ವಾ. ಸೊ ಹಾಗಿರುವಾಗ 10,000 ಮಟ್ಟಿಗೆ ಆ ಗಿಫ್ಟ್ ವಾಯ್ಡ್ ಆಗಿರುತ್ತೆ. ಸೊ ಆನ್ಸರ್ ಯಾವುದು, ಇಟ್ ಹೋಲ್ಡ್ಸ್ ಗೂಡ್ಸ್ ಆ್ಯಸ್ ಟು rupees 90,000 ಬಟ್ ಇಟ್ ಈಸ್ ವಾಯ್ಡ್ ಆ್ಯಸ್ ಟು rupees 10,000. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಾವಿಷನ್ಸ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಯಾಕೆ ಎನಾಕ್ಟ್ ಆಗಿದೆ, ಇದೆಲ್ಲ ನಮಗೆ TP ಆ್ಯಕ್ಟ್ದು ಪ್ರಿಯಂಬಲಲ್ಲಿ ಸಿಗ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಇದು ಕರೆಕ್ಟ್ ಆನ್ಸರ್. ವೇರ್ ದಿ ಪ್ರಾಪರ್ಟಿ ಇಸ್ ಟ್ರಾನ್ಸ್ಫರ್ಡ್ ಬೈ ದಿ ಆ್ಯಕ್ಟ್ ಆಫ್ ಪಾರ್ಟೀಸ್, ಇದಕ್ಕೆ ಮಾತ್ರ TP ಆ್ಯಕ್ಟ್ ಅಪ್ಲೈ ಆಗುತ್ತೆ. ಇಫ್ ಇಟ್ ಈಸ್ ಬೈ ದಿ ಆರ್ಡರ್ ಆಫ್ ಕೋರ್ಟ್ ಆರ್ ಆಪ್ರೇಷನ್ ಆಫ್ ಲಾ, ಒಂದು ಕಾನೂನು ವತಿಯಿಂದ ಕಾನೂನೇ ಹೇಳ್ತದೆ ಇದು ಟ್ರಾನ್ಸ್ಫರ್ ಮಾಡಬೇಕು ಅಂತ, ಆ ಥರ ಎಲ್ಲ ಇರೋದಕ್ಕೆ TP ಆ್ಯಕ್ಟ್ ಈಸ್ ನಾಟ್ ಅಪ್ಲಿಕೇಬಲ್. ಇದೆಲ್ಲ ಯಾವುದು, ಇಟ್ಸ್ ಬೈ ಆಪ್ರೇಷನ್ ಆಫ್ ಲಾ, ಎಕ್ಸಿಕ್ಯೂಷನ್ ಆಫ್ ಡಿಕ್ರಿ ಆಗೋದು ಅಥವಾ ರಿಸೀವರ್ಗೆ ವೆಸ್ಟ್ ಆಗೋದು, ಮತ್ತು ಇದೆಲ್ಲ ಆಪ್ರೇಷನ್ ಆಫ್ ಲಾ ಇಂದ ಆಗೋದು. ಇಂಟರ್ಸ್ಟೇಟ್ ಸಕ್ಸೆಷನ್ ಯಾವುದು,
ವಿಲ್ ಆ ಥರದ್ದೆಲ್ಲ ಅದು ಯಾವುದಕ್ಕೆ ಬೇರೆ ಆ್ಯಕ್ಟ್ ಇದೆ, ಸಕ್ಸೆಷನ್ ಆ್ಯಕ್ಟ್ ಹಾಗೆಲ್ಲ. ಸೊ ಅದೆಲ್ಲ ಅಪ್ಲೈ ಆಗೋದಿಲ್ಲ. ಓನ್ಲಿ ಬೈ ದಿ ಆ್ಯಕ್ಟ್ ಆಫ್ ಪಾರ್ಟೀಸ್ ಮಾಡ್ಕೊಳ್ಳುವಂತಹ ಟ್ರಾನ್ಸ್ಫರ್ಗೆ ಮಾತ್ರ TP ಆ್ಯಕ್ಟ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಟೆಸ್ಟೆಡ್ ಇನ್ ರಿಲೇಷನ್ ಟು ಅನ್ ಇನ್ಸ್ಟ್ರೂಮೆಂಟ್ ಮೀನ್ಸ್ ಆ್ಯಂಡ್ ಶಾಲ್ ಬಿ ಡೀಮ್ಡ್ ಆಲ್ವೇಸ್ ಟು ಹ್ಯಾವ್ ಮೀನ್ ಅಟೆಸ್ಟೆಡ್ ಬೈ ಅಟ್ಲೀಸ್ಟ್. ಅಟೆಸ್ಟೇಷನ್ ಅಂದರೆ ಎಷ್ಟು ಜನರು ಅಟೆಸ್ಟ್ ಮಾಡಬೇಕು ಅಂತ ಕೇಳುವಂಥದ್ದು. ಇದು ಸೆಕ್ಷನ್ 3ಯಲ್ಲಿ ಇಂಟರ್ಪ್ರಿಟೇಷನ್ ಕ್ಲಾಸಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಟೆಸ್ಟೇಷನ್ ಅಂದರೆ ಅಟ್ಲೀಸ್ಟ್ 2 ವಿಟ್ನೆಸಸ್ ಇರಬೇಕು. ಬರೀ 2 ಅಲ್ಲ, ಮಿನಿಮಮ್ 2 ವಿಟ್ನೆಸ್ ಇರಬೇಕು. ಅವರು ಆ ವಿಟ್ನೆಸ್ಗಳು ಯಾರು ಇನ್ಸ್ಟ್ರೂಮೆಂಟನ್ನು ಎಕ್ಸಿಕ್ಯೂಟ್ ಮಾಡ್ತಿರ್ತಾರೆ ಅವರು ಸೈನ್ ಮಾಡೋದನ್ನು ನೋಡಬೇಕು ಹೇಳುವಂಥ 1-2-3 ಕಂಡೀಷನ್ಸ್ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ 2 ವಿಟ್ನೆಸಸ್. ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಕರೆಕ್ಟ್ ಇನ್ ಕಾಂಟೆಕ್ಸ್ಟ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ? ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅಂತ ಏನು ಅಂತ ಡಿಫೈನ್ ಮಾಡಿದ್ದಾರೆ. ಯಾವುದರಲ್ಲಿ? ಸೆಕ್ಷನ್ 5ಯಲ್ಲಿ. ಸೊ ಸೆಕ್ಷನ್ 5 ಆಫ್ TP ಆ್ಯಕ್ಟ್ ಪ್ರಕಾರ ಏನು ಹೇಳ್ತಾರೆ? ಇಟ್ಸ್ ಅನ್ ಆ್ಯಕ್ಟ್ ಬೈ ವಿಚ್ ಅ ಲಿವಿಂಗ್ ಪರ್ಸನ್ ಕನ್ವೇಸ್ ಅ ಪ್ರಾಪರ್ಟಿ. ಇದು ಸೆಕ್ಷನ್ 5 ಹೇಳಿದ್ದಾರೆ. ಹಿ ಕನ್ವೇಸ್ ಪ್ರಾಪರ್ಟಿ ಇನ್ ಪ್ರೆಸೆಂಟ್ ಆರ್ ಫ್ಯೂಚರ್. ಯಾವಾಗ ಕನ್ವೆ ಮಾಡ್ಬೋದು? ಪ್ರೆಸೆಂಟಾಗೂ ಮಾಡ್ಬೋದು ಅಥವಾ ಮುಂದೆ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿ ಕೂಡ ಮಾಡ್ಬೋದು. ಆ್ಯಂಡ್ ಹಿ ಕನ್ವೇಸ್ ಪ್ರಾಪರ್ಟಿ ಟು 1 or more ಅದರ್ ಲಿವಿಂಗ್ ಪರ್ಸನ್ಸ್. ಇದು ಇಂಗ್ರೀಡಿಯೆಂಟ್ ಟ್ರಾನ್ಸ್ಫರ್ ಪ್ರಾಪರ್ಟಿದು. ಹಿ ಕೆನಾಟ್ ಟ್ರಾನ್ಸ್ಫರ್ ಪ್ರಾಪರ್ಟಿ ಟು ಹಿಮ್ಸೆಲ್ಫ್ ಆ್ಯಂಡ್ 1 or more ಅದರ್ ಲಿವಿಂಗ್ ಪರ್ಸನ್ಸ್. ಸೊ ಇದು ಇನ್ಕರೆಕ್ಟ್. ಅಂದರೆ ಆ್ಯಕ್ಚುಲಿ ಇಲ್ಲಿ ಕೇಳಿರೋ ಪ್ರಕಾರ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಯಾಕೆಂದರೆ ಹಿ ಕ್ಯಾನ್ ಟ್ರಾನ್ಸ್ಫರ್ ಪ್ರಾಪರ್ಟಿ ಟು ಹಿಮ್ಸೆಲ್ಫ್. ಅವನಿಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಟ್ರಸ್ಟ್ ಮೂಲಕ, ಹಾಗೆಲ್ಲ ಅವನಲ್ಲೇ ಒಂದು ವೆಸ್ಟ್ ಆಗುವ ಹಾಗೆ ಮಾಡ್ಕೊಳ್ಬೋದು. ಸೊ ಡಿ ಈಸ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ ದಿಸ್ ಇಸ್ ನಾಟ್ ದಿ ಕರೆಕ್ಟ್ ಇಂಗ್ರೀಡಿಯೆಂಟ್ ಆಫ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಸ್ ಡಿಫೈನ್ಡ್ ಇನ್ ಸೆಕ್ಷನ್ 5. ನೆಕ್ಸ್ಟ್ ಕ್ವಶನ್ ನೋಡೋಣ. To be competent to transfer property, it is not essential that. ಇದು ಯಾವುದು? who are competent to transfer ಅಥವಾ ಪರ್ಸನ್ಸ್ ಕಾಂಪಿಟೆಂಟ್ ಟು ಟ್ರಾನ್ಸ್ಫರ್ ಅಂತ ಹೇಳಿ ಸೆಕ್ಷನ್ 7ನಲ್ಲಿ ಹೇಳಿದ್ದಾರೆ. ಅದರಲ್ಲಿ ಯಾರ್ಯಾರು ಹೇಳಿದ್ದಾರೆ? ಅ ಪರ್ಸನ್ ಹೂ ಇಸ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಕ್ಯಾನ್ ಟ್ರಾನ್ಸ್ಫರ್. ನಾವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ರೆಫರ್ ಮಾಡಬೇಕಾಗತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ಪರ್ಸನ್ ಹೂ ಇಸ್ ಮೇಜರ್ ಮತ್ತು ಸೌಂಡ್ ಮೈಂಡ್ ಇವರೆಲ್ಲರೂ ದೋಸ್ ಆರ್ ದಿ ಪರ್ಸನ್ಸ್ ಹೂ ಆರ್ ಕಾಂಪಿಟೆಂಟ್ ಟು ಟ್ರಾನ್ಸ್ಫರ್. ಆದರೆ ದ ಟ್ರಾನ್ಸ್ಫರಬಲ್ ಪ್ರಾಪರ್ಟಿ ಅವನದೇ ಆಗಿರಬೇಕು ಅಂತ ಅವ್ರ ರೂಲ್ ಇಲ್ಲ. ಹಿ ಕ್ಯಾನ್ ಬಿ ಅಥರೈಸ್ಡ್ ಟು ಟ್ರಾನ್ಸ್ಫರ್ ಎನಿ ಅದರ್ಸ್ ಪ್ರಾಪರ್ಟಿ. ಅಥರೈಸ್ಡ್ ಟು ಟ್ರಾನ್ಸ್ಫರ್ ಅದರ್ ಪ್ರಾಪರ್ಟಿ ಆಲ್ಸೋ. ಸೊ ಅವನದೇ ಪ್ರಾಪರ್ಟಿ ಆಗಿರಬೇಕು ಅಂತ ಎಸೆನ್ಷಿಯಲ್ ಅಲ್ಲ. ಸೊ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 17. How many types of mortgages are there in section 58 of Transfer of Property Act? ಸೆಕ್ಷನ್ 58ಅಲ್ಲಿ ಕರೆಕ್ಟಾಗಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಎಷ್ಟು ಥರ ಮಾರ್ಗೇಜಸ್ ಇದೆ ಅಂತ. ಎಷ್ಟು ಥರ ಇದೆ? 6 ಮಾರ್ಗೇಜಸ್ ಆರ್ ದೇರ್. ಯಾವುದದು? ಒಂದು ಸಿಂಪಲ್ ಮಾರ್ಗೇಜ್, ನೆಕ್ಸ್ಟ್ ಮಾರ್ಗೇಜ್ ಬೈ ಕಂಡೀಷನಲ್ ಸೇಲ್, ಯೂಸುಫ್ಯಾಕ್ಚರಿ ಮಾರ್ಗೇಜ್, ಇಂಗ್ಲೀಷ್ ಮಾರ್ಗೇಜ್, ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಮತ್ತು ಅನಾಮಲಸ್ ಮಾರ್ಗೇಜ್. ಇದು 6 ಮಾರ್ಗೇಜಸ್ ಕೂಡ ವೆರಿ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ಮೇನ್ಸ್ ಇರಲಿ ಅಥವಾ ಪ್ರಿಲಿಮ್ಸ್ ಇರಲಿ, ಇದು ವೆರಿ ಇಂಪಾರ್ಟೆಂಟ್ ಸೆಕ್ಷನ್ 58. ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಮಾರ್ಗೇಜರ್ ಹೂ ಹ್ಯಾಸ್ ಎಕ್ಸಿಕ್ಯೂಟೆಡ್ 2 or more mortgages in favor of the same mortgagees in absence of a contract to the contrary. ಏನು ಅಂತ ಹೇಳಿ ಕೇಳ್ತಾರೆ. ಇದು ಯಾವುದ್ರ ಬಗ್ಗೆ ಹೇಳ್ತಾರೆ? ರಿಡೆಂಪ್ಷನ್ ಆಫ್ ಮಾರ್ಗೇಜ್ ಹೇಗೆ ಮಾಡ್ಬೋದು? ಒಬ್ಬ ಮಾರ್ಗೇಜರ್ ಇರ್ತಾನೆ, ಒಂದು ಮಾರ್ಗೇಜ್ ಮಾಡ್ತಾನೆ, ಇನ್ನೊಂದು ಅವನ ಪರವಾಗೆ ಮಾಡ್ತಾನೆ, ಬಿ ಪರವಾಗೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಗೇಜಸ್ ಆರ್ ದೇರ್ ವಿಚ್ ಇಸ್ ಇನ್ ದ ಫೇವರ್ ಆಫ್ ಸೇಮ್ ಮಾರ್ಗೇಜ್. ಹಾಗಿರುವಾಗ ಯಾವುದನ್ನು ರಿಡೆಂಪ್ಷನ್ ಮಾಡ್ಬೋದು? ಹಾಗೆಲ್ಲ ಏನಾದರೂ ರೂಲ್ ಇದೆಯಾ ಅಂತ ಕೇಳುವಂಥ ಕ್ವಶನ್ ಇದು. ಯಾವ ಸೆಕ್ಷನಲ್ಲಿ ಹೇಳ್ತಾರೆ? ಸೆಕ್ಷನ್ 61 ಆಫ್ TP ಆ್ಯಕ್ಟಲ್ಲಿ ರೈಟ್ ಟು ರಿಡೀಮ್ ಸೆಪರೇಟ್ಲಿ ಆರ್ ಸೈಮಲ್ಟೇನಿಯಸ್ಲಿ. ಇದೆಲ್ಲ ಒಂದೇ ಸಲನೂ ರಿಡೀಮ್ ಮಾಡ್ಬೋದು ಅಷ್ಟು ಮಾರ್ಗೇಜಸನ್ನು, ಅಥವಾ ಸಪ್ರೇಟಾಗಿ ಮಾಡಬೇಕಾ, ಆರ್ಡರ್ ಪ್ರಕಾರ ಮಾಡಬೇಕಾ ಅಂತ ಹೇಳುವಂಥ ಕ್ವಶನ್ ಇದು. ಡೈರೆಕ್ಟ್ ಸೆಕ್ಷನ್ ಕೊಟ್ಟಿದ್ದಾರೆ ವರ್ಡಿಂಗು. ಇದ್ರದ್ದು ಆನ್ಸರ್ ಯಾವುದು? ಡಿ. ಹಿ ಈಸ್ ಎಂಟೈಟಲ್ಡ್ ಟು ರಿಡೀಮ್ ಎನಿ ಒನ್ ಸಚ್ ಮಾರ್ಗೇಜ್ ಸೆಪರೇಟ್ಲಿ
ಆರ್ ಎನಿ 2 or more ಆಫ್ ಸಚ್ ಮಾರ್ಗೇಜಸ್ ಟುಗೆದರ್. ಹೇಗೆ ಬೇಕಾದರೂ ಮಾಡ್ಬೋದು. ಸಪ್ರೇಟಾಗಿ ಇದನ್ನು ಒಂದನ್ನೇ ರಿಡೀಮ್ ಮಾಡ್ಬೋದು ಅಥವಾ ಎಲ್ಲದನ್ನೂ ಒಟ್ಟಿಗೆ ಮಾಡ್ಬೋದು. ಸೊ ಸೆಕ್ಷನ್ 61 ಹೇಳುವಂತಹ ಆನ್ಸರ್ ಇದು. ನೆಕ್ಸ್ಟ್ ನೋಡೋಣ. A lease of immovable property from year to year is terminable on the part of either lessor or lessee by, ಇದನ್ನ ನಾವು ಹೇಳಿದಾಗೆ ಸೆಕ್ಷನ್ 106 ಅಗ್ರಿಕಲ್ಚರ್ ಲೀಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಲೀಸ್ ಎಲ್ಲ ಇಯರ್ ಟು ಇಯರ್ ಇರುತ್ತೆ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಫ್ರಮ್ ಇಯರ್ ಟು ಇಯರ್ ಅಂದರೆ ಇಟ್ಸ್ ಟರ್ಮಿನೇಬಲ್. ಎಷ್ಟು ಮಂತ್ಸ್ ನೋಟಿಸಿಂದ ಟರ್ಮಿನೇಬಲ್ ಅಥವಾ ನಿಲ್ಲಿಸ್ಬೋದು ಅಂತ ಕೇಳಿದರೆ 6 months, 6 ತಿಂಗಳು ನೋಟಿಸ್ ಕೊಟ್ಟು ಟರ್ಮಿನೇಬಲ್ ಮಾಡಬೇಕು ಅಂತ ಹೇಳಿ ಸೆಕ್ಷನ್ 106 ಹೇಳಿರುವಂಥದ್ದು. ಇನ್ನು ಲಾಸ್ಟ್ ಕ್ವಶನ್ ನೋಡೋಣ, 20th ಈ ವಿಡಿಯೋದು. ಅ ಲೀಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಫ್ರಮ್ ಇಯರ್ ಟು ಇಯರ್ ಕ್ಯಾನ್ ಬಿ ಮೇಡ್ ಬೈ, ಹೇಗೆ ಎಫೆಕ್ಟಿವ್ ಹೇಗಾಗತ್ತೆ ಅಂತ ಕೇಳಿದ್ದಾರೆ. ಇದು ಯಾವುದರಲ್ಲಿ? ಸೆಕ್ಷನ್ 107 ಹೇಳಿದ್ದಾರೆ. ನಾವು ನೋಡಿರೋ ಪ್ರಕಾರ ಬೇರೆ ಬೇರೆ ಥರ ಲೀಸಸ್ ಇರುತ್ತೆ. ಫ್ರಮ್ ಇಯರ್ ಟು ಇಯರ್, ಮಂತ್ ಟು ಮಂತ್ ಅಥವಾ ಎಕ್ಸೀಡಿಂಗ್ ಇಯರ್ ಟು ಇಯರ್, ಅದೆಲ್ಲದು ಬೇರೆ ಬೇರೆ ಥರ ಲೀಸಸನ್ನು ಸೆಕ್ಷನ್ 107 ಹೇಳಿದ್ದಾರೆ. ಹೇಗೆ ಎಫೆಕ್ಟಿವ್ ಆಗುತ್ತೆ ಅಂದರೆ ಲೀಸಸ್ ಫ್ರಮ್ ಇಯರ್ ಟು ಇಯರ್ ಮತ್ತು ಲೀಸಸ್ ಎಕ್ಸೀಡಿಂಗ್ ಅ ಇಯರ್, ಆಮೇಲೆ ಲೀಸಸ್ ರಿಸರ್ವಿಂಗ್ ಅ ಇಯರ್ಲಿ ರೆಂಟ್, ವರ್ಷಕ್ಕೊಂದ್ಸಲ ರೆಂಟ್ ಸಿಗುವಂಥದ್ದು, ಅಥವಾ ಪರ್ಮನೆಂಟ್ ಲೀಸಸ್ಸು, ಇವೆಲ್ಲವೂ ಕೂಡ ಓನ್ಲಿ ಬೈ ಅ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಮಾಡಿದರೆ ಮಾತ್ರ ಎಫೆಕ್ಟಿವ್ ಆಗುತ್ತೆ. ಸೊ ಸೆಕ್ಷನ್ 107 ಹೇಳುವಂತಹ ಇದು ಆನ್ಸರ್ ಇದು. ಇಲ್ಲಿ ತನಕ ನಾವು ಎಷ್ಟು ಕ್ವಶನ್ಸ್ ನೋಡಿದ್ವಿ? 2 ಪಾರ್ಟಲ್ಲಿ ಟೋಟಲ್ 20 ಕ್ವಶನ್ಸ್ ನೋಡಿದ್ದಾವೆ. ಪಾರ್ಟ್ 1 10, ಪಾರ್ಟ್ 2 10 ಅಂತ ಹೇಳಿ ಟೋಟಲ್ 100 MCQs ಮಾಡುವಂತಹ ಒಂದು ವಿಡಿಯೋ ಸೀರೀಸ್ ಇದು. ನಾವು ನೆಕ್ಸ್ಟ್ 10 ಕ್ವಶನ್ಸನ್ನು ಪಾರ್ಟ್ 3 ನೋಡೋಣ. ಅಲ್ಲಿ ತನಕ ಈ ಒಂದು ಸೆಕ್ಷನ್ಸನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿ ಅದರದ್ದೇ ಬೇರೆ ಬೇರೆ ಥರ ಕ್ವಶನ್ಸ್ ಕೇಳ್ತಾರೆ. ಅದೇ ಸೆಕ್ಷನನ್ನು ತಿರ್ಚು ಮುರ್ಚಿ ಬೇರೆ ಥರ ಮಾಡಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ಮತ್ತು ಈ ಕಾನ್ಸೆಪ್ಟ್ ಇಷ್ಟ ಆಗಿದ್ದರೆ ಖಂಡಿತವಾಗಲೂ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಯಾವುದಾದ್ರು ಡೌಟ್ಸ್ ಅಥವಾ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಎಕ್ಸ್ಪ್ಲೇನ್ ಮಾಡಿರೋ ಲಾ ರಿಲೇಟೆಡ್ ಕಾನ್ಸೆಪ್ಟ್ಗಳು ರೆಗ್ಯುಲರ್ ಆಗಿ ನಿಮಗೆ ಅಪ್ಡೇಟ್ಸ್ ಆಗಿ ಬರಬೇಕು ಅಂತ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಷನ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಹೋಗ್ತವೆ. ಹಾಗೆ ಇನ್ನೂ ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.